ದೀಪಜ್ಯೋತಿ ಪರಬ್ರಹ್ಮ ಎಂದು ಹಿಂದೂ ಶಾಸ್ತ್ರಗಳು ಹೇಳುತ್ತವೆ. ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿದಾಗ ಮಾತ್ರ ಪೂಜೆಯು ಪೂರ್ಣಗೊಳ್ಳುತ್ತದೆ ಎನ್ನುವುದು ನಂಬಿಕೆ. ದೇವರ ದೀಪ ಕೆಲವೊಮ್ಮೆ ಅರ್ಧಕ್ಕೆ ಆರಿ ಹೋದರೆ ಕೆಲವೊಮ್ಮೆ ಪೂರ್ತಿಯಾಗಿ ಉರಿದು ಹೋಗುತ್ತದೆ. ದೇವರಿಗೆ ಹಚ್ಚಿಟ್ಟ ದೀಪ ಅರ್ಧಕ್ಕೆ ಆರಿ ಹೋದರೆ ಅದು ನಮಗೆ ಏನನ್ನು ಸೂಚಿಸುತ್ತದೆ? ದೀಪ ಪೂರ್ತಿಯಾಗಿ ಉರಿದು ಹೋದರೆ ಏನನ್ನು ಸೂಚಿಸುತ್ತದೆ? ದೇವರ ಪೂಜೆಯಲ್ಲಿ ದೀಪಕ್ಕೆ ಮಹತ್ವದ ಸ್ಥಾನ. ದೀಪವನ್ನು ಬೆಳಗಿದ ನಂತರವೇ ನಾವು ದೇವರನ್ನು ಪೂಜಿಸಬೇಕೆನ್ನುವ ನಿಯಮವಿದೆ. ದೇವರಿಗೆ ಸಾಮಾನ್ಯವಾಗಿ ನಾವು ತುಪ್ಪದ ದೀಪವನ್ನು ಮತ್ತು ಎಣ್ಣೆಯ ದೀಪವನ್ನು ಹಚ್ಚಿಡುತ್ತೇವೆ. ಎಣ್ಣೆಯಲ್ಲಿಯೂ ವಿವಿಧ ರೀತಿಯಾದ ಎಣ್ಣೆಯ ದೀಪವನ್ನು ದೇವರಿಗೆ ಹಚ್ಚಿಡುತ್ತೇವೆ. ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಮ್ಮ ಆರಾಧನೆ, ನಮ್ಮ ಪ್ರಾರ್ಥನೆ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ದೇವರಿಗೆ ದೀಪವನ್ನು ಹಚ್ಚಿಟ್ಟಾಗ ಕೆಲವೊಮ್ಮೆ ದೀಪ ಬೇಗ ಹಾರಿ ಹೋಗುವುದನ್ನು ನೋಡಿರುತ್ತೀರಿ. ಇನ್ನು ಕೆಲವೊಮ್ಮೆ ದೀಪ ದೀರ್ಘಕಾಲದವರೆಗೂ ಉರಿಯುತ್ತದೆ ನೋಡಿರುತ್ತೀರಿ. ಇದರ ಅರ್ಥವೇನೆಂಬುದು ನಿಮಗೆ ತಿಳಿದಿದೆಯೇ? ದೀಪ ಪೂರ್ತಿಯಾಗಿ ಉರಿದು ಹೋದರೆ ಏನರ್ಥ? ಶಾಸ್ತ್ರಗಳ ಪ್ರಕಾರ ಓರ್ವ ವ್ಯಕ್ತಿ ಹಚ್ಚಿಟ್ಟ ದೀಪ ಪೂರ್ತಿಯಾಗಿ ಉರಿದು ಹೋದರೆ ಅದು ಅವನ ಯಾವುದೋ ಒಂದು ಇಷ್ಟಾರ್ಥಗಳು ಬಹುಬೇಗನೆ ಈಡೇರುತ್ತದೆ ಎಂಬುದಾಗಿದೆ. ಹಲವು ದಿನಗಳಿಂದ ಅವನು ಪಡೆದುಕೊಳ್ಳಲು ಬಯಸಿದ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಆತನಿಗೆ ಸಂಬಂಧಿಸಿದ ಯಾವುದೋ ಬಯಕೆ ಶೀಘ್ರದಲ್ಲೇ ಈಡೇರುವುದು. ಇದರೊಂದಿಗೆ ನಿಮ್ಮ ಜೀವನದಿಂದ ಶತ್ರುಗಳು ಕೂಡ ದೂರ ಹೋಗುತ್ತಾರೆ ಎಂಬುದನ್ನು ಇದು ಸೂಚಿಸುತ್ತದೆ. ದೀಪ ಪೂರ್ತಿಯಾಗಿ ಹುರಿದು ಹೋಗುವುದು ದೇವರು ನಿಮ್ಮ ಮೇಲಿಟ್ಟಿರುವ ಆಶೀರ್ವಾದವನ್ನು ಪ್ರತಿನಿಧಿಸುತ್ತದೆ. ದೇವರ ದೀಪ ಅರ್ಧಕ್ಕೆ ಹಾರಿ ಹೋದರೆ ಏನರ್ಥ? ಒಂದು ವೇಳೆ ನೀವು ದೇವರಿಗೆ ದೀಪವನ್ನು ಹಚ್ಚಿಟ್ಟಾಗ ಅದು ಅರ್ಧಕ್ಕೆ ಹಾರಿ ಹೋದರೆ ನೀವು ಅಂದುಕೊಂಡ ಕೆಲಸ ಅಥವಾ ನಿಮ್ಮ ಇಷ್ಟಾರ್ಥಗಳು ಈಡೇರುವುದಿಲ್ಲ ಎಂದರ್ಥ. ನಿಮ್ಮ ಕೆಲಸದಲ್ಲಿ ನೀವು ಬದ್ಧರಾಗಿರಬೇಕೆಂಬುದನ್ನು ಇದು ಸೂಚಿಸುತ್ತದೆ. ಇದು ಅಶುಭ ಸೂಚನೆ ಎಂಬುದನ್ನು ಶಾಸ್ತ್ರ ನಮಗೆ ಹೇಳುತ್ತದೆ. ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕಾದರೆ ನೀವು ಅದರ ಮೇಲೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕೆಂಬುದನ್ನು ಹೇಳುತ್ತದೆ. ಒಂದು ವೇಳೆ ದೀಪ ಅರ್ಧಕ್ಕೆ ಆರಿ ಹೋದರೆ ಮತ್ತೆ ಅದನ್ನು ಬೆಳಗಿಸಬೇಕು. ಆರಿ ಹೋದ ದೀಪವನ್ನು ಹಾಗೆ ಬಿಡಬಾರದು. ದೀಪದಲ್ಲಿ 3 ಬಣ್ಣಗಳು. ದೇವರಿಗೆ ನಾವು ದೀಪವನ್ನು ಹಚ್ಚಿಟ್ಟಾಗ ಅದರಲ್ಲಿ 3 ರೀತಿಯಲ್ಲಿ ಬಣ್ಣದ ಬೆಳಕುಗಳು ಕಾಣಿಸಿಕೊಳ್ಳುತ್ತವೆ. ದೀಪದಲ್ಲಿ ಕೆಂಪು, ಹಳದಿ ಮತ್ತು ನೀಲಿ ಈ 3 ಬಣ್ಣಗಳು ಕಾಣಿಸುತ್ತದೆ. ಈ 3 ಬಣ್ಣಗಳು ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ. ಇನ್ನು ದೀಪದ ಅಗ್ನಿಯಲ್ಲಿ ಹೂವಿನ ಆಕಾರ ಕಂಡುಬಂದರೆ ಅದು ನಿಮಗೆ ಶುಭ ಸೂಚನೆಯಾಗಿರುತ್ತದೆ. ದೇವರಿಗೆ ದೀಪ ಹಚ್ಚುವುದು ಹೇಗೆ? ದೇವರಿಗೆ ನಾವು ದೀಪವನ್ನು ಹಚ್ಚುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ. ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಯಾವಾಗಲೂ ದೇವರಿಗೆ ಅಭಿಮುಖವಾಗಿ ದೀಪವನ್ನು ಹಚ್ಚಿಡಬೇಕು. ಒಂದು ದೀಪದಲ್ಲಿ 2 ಬತ್ತಿಗಳು ಇರಲೇಬೇಕು. ದೀಪವನ್ನು ಹಚ್ಚುವಾಗ ಮೊದಲು ಬತ್ತಿಯನ್ನು ಹಾಕಿ ನಂತರ ಎಣ್ಣೆಯನ್ನು ಹಾಕಲಾಗುತ್ತದೆ. ಆದರೆ ಇದು ತಪ್ಪು. ಯಾವಾಗಲೂ ದೀಪಕ್ಕೆ ಮೊದಲು ನಾವು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನಂತರ ಬತ್ತಿಯನ್ನಿಟ್ಟು ದೀಪವನ್ನು ಬೆಳಗಬೇಕು. ದೀಪವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸಮಯದಲ್ಲಿ ನಾವು ದೀಪವನ್ನು ಮನೆಯಲ್ಲಿ ಬೆಳಗುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ಸಂಪತ್ತು, ಸಮೃದ್ಧಿ ಮತ್ತು ಲಕ್ಷ್ಮೀ ದೇವಿಯ ವಾಸವು ಆ ಮನೆಯಲ್ಲಿ ಇರುತ್ತದೆ. ಈ ಕಾರಣಕ್ಕಾಗಿ ನೀವು ದೇವರಿಗೆ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.